ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಏನು ನಡೀತಾ ಇದೆ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಂಡು ಬಿಡುತ್ತೆ. ಪ್ರೀತಿಸಿ ಮದುವೆ ಆದಂಥವರ ಕೊಲೆ ಆಗ್ತಾ ಇರುವಂಥದ್ದು, ಗಂಡನ ಕೊಲೆ, ಹೆಂಡತಿಯ ಕೊಲೆ, ಮಕ್ಕಳ ಕೊಲೆ, ಪ್ರೀತಿಗೆ ಅಡ್ಡ ಆದರು ಅಂಥೇಳಿ ಕೊಲೆ, ಅಥವಾ ಇನ್ಯಾರ್ದೋ ಸಹವಾಸದಿಂದ ಈ ಒಂದು ಕೆಟ್ಟ ಬುದ್ಧಿಗಳು, ಇಂಥದ್ದೆಲ್ಲವೂ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹೀಗಾಗಿ ನಮ್ಮ ಸಮಾಜ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ, ಯಾವ ಕಡೆಗೆ ಸಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಂಡು ಬಿಡುತ್ತೆ. ಇಂಥದ್ದೇ ಒಂದು ದುರಂತ ಇದೀಗ ನಮ್ಮ ರಾಜ್ಯದಲ್ಲಿ ನಡೆದು ಹೋಗಿಬಿಟ್ಟಿದೆ. ಅವರಿಬ್ಬರು ಕೂಡ ಪ್ರೀತಿಸಿ ಮದುವೆ ಆದಂಥವರು ತುಂಬ ಚೆನ್ನಾಗಿ ಜೀವನವನ್ನು ಮಾಡಬಹುದಿತ್ತು, ಅಥವಾ ಕೆಲವು ವರ್ಷಗಳ ಕಾಲ ಆದರೂ ಚೆನ್ನಾಗಿ ಜೀವನವನ್ನು ಮಾಡಿ ಮುಂದೆ ಈ ರೀತಿಯಾಗಿ ಜಗಳ ಗಲಾಟೆ ಆದರೆ ಸಹಜವಾಗಿ ಇರ್ತಾ ಇತ್ತೇನೋ ಅಂತ ಹೇಳ್ಬಹುದಿತ್ತು. ಆಗಷ್ಟೇ ಮದುವೆ ಆಗಿರುತ್ತೆ, ಮದುವೆಯಾಗಿ ಒಂದು ವರ್ಷವೂ ಕೂಡ ಕಳೆದೋಗಿರೋದಿಲ್ಲ, ಇಬ್ಬರ ನಡುವೆ ಒಂದು ವೈಮನಸ್ಸು ಬರುತ್ತೆ. ಅದರಲ್ಲೂ ಕೂಡ ಈ ಒಂದು ದೂರಿನಲ್ಲಿ ದಾಖಲಾಗಿರುವಂತಹ ಮಾಹಿತಿಯ ಪ್ರಕಾರ ಲೈಂಗಿಕ ಸಂಪರ್ಕದ ವಿಚಾರವಾಗಿ ಈ ಒಂದು ಜಗಳಗಳು ಆಗ್ತಾ ಇತ್ತಂತೆ ಗಂಡ ಹೆಂಡತಿಯ ನಡುವೆ. ಅದೇನೋ ಗೊತ್ತಿಲ್ಲ, ಇದನ್ನು ನಾನು ಯಾವುದೋ ಊಹೆ ಮಾಡಿಕೊಂಡು ಅಥವಾ ಇನ್ಯಾರು ಹೇಳಿದ್ರು ಅಂತ ಹೇಳ್ತಾ ಇಲ್ಲ. ಮೂಲ ದೂರಿನಲ್ಲಿ ದಾಖಲಾಗಿರುವಂಥದ್ದು ಅಥವಾ FIR ನಲ್ಲಿ ದಾಖಲಾಗಿರುವಂಥ ಮಾಹಿತಿಯ ಪ್ರಕಾರ ಸೊ ಈ ರೀತಿಯಾದಂಥ ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ನಡುವೆ ಗಲಾಟೆ ಆಗ್ತಾ ಇತ್ತಂತೆ. ಕಳೆದ 3 ವರ್ಷದಿಂದ ಆಕೆ ಮನೆ ಬಿಟ್ಟು ತವರು ಮನೆ ಸೇರಿಕೊಂಡು ಬಿಟ್ಟಿರ್ತಾಳೆ. ಅದಾದ ಬಳಿಕ ಈ ಗಂಡನ ಮನೆಯಲ್ಲಿ ಮದುವೆ ಇರುತ್ತೆ, ಮದುವೆ ವಿಚಾರಕ್ಕಾಗಿ ಮತ್ತೆ ಬಂದಿರ್ತಾಳೆ, ಮತ್ತೆ ತವರು ಮನೆಗೆ ಹೋಗ್ತಾಳೆ. ಅದಾದ ಬಳಿಕ ಮತ್ತೆ 2 ದಿನಗಳ ಕಾಲ ಇದ್ದು ಮತ್ತೆ ಗಂಡನ ಮನೆಗೆ ಬಂದು ಈ ರೀತಿಯಾಗಿ ದುರಂತವನ್ನು ಮಾಡಿದ್ದಾಳೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಅಂದಹಾಗೆ ಏನಿದು ಪ್ರಕರಣ, ಎಲ್ಲಿ ನಡೆದಿರುವಂಥದ್ದು, ಅಸಲಿ ಸತ್ಯಾಸತ್ಯತೆ ಏನು, ಈ ಒಂದು FIR ನಲ್ಲಿ ಏನಿದೆ, ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ರಡ್ಡೇರ ನಾಗನೂರು ಗ್ರಾಮದಲ್ಲಿ ನಡೆದ ಈ ಘಟನೆ ಈಗ ರಾಜ್ಯದಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಪ್ರೀತಿಸಿ ಹಿರಿಯರನ್ನು ಒಪ್ಪಿಸಿ ಮದುವೆಯಾಗಿದ್ದ ಜೋಡಿಯೊಂದು ಈ ಮಟ್ಟಿಗೆ ದುರಂತಹಂತೆ ಕಾಣುತ್ತೆ ಅಂಥೇಳಿ ಯಾರೂ ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ. 28 ವರ್ಷದ ವಿಶ್ವನಾಥ್ ಆದಮನಿ ಹಾಗೂ 27 ವರ್ಷದ ಕವಿತಾ ಪರಸ್ಪರ ಪ್ರೀತಿಸ್ತಾ ಇದ್ರು. 2022ರ ಫೆಬ್ರವರಿಯಲ್ಲಿ ಇಬ್ಬರು ಕೂಡ ಮದುವೆಯಾಗಿದ್ದರು. ಹಿರಿಯರನ್ನು ಒಪ್ಪಿಸಿ ಸಂಭ್ರಮದಿಂದಲೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ರು. ಮದುವೆಯಾದ ಕೆಲವೇ ದಿನದಲ್ಲಿ ಇಬ್ಬರ ನಡುವೆ ಲೈಂಗಿಕ ಕ್ರಿಯೆ ವಿಚಾರವಾಗಿ ಭಿನ್ನಾಭಿಪ್ರಾಯ ಹಾಗೂ ತೀವ್ರ ಸಂಘರ್ಷ ಶುರುವಾಗಿ ಬಿಟ್ಟಿತ್ತು ಎನ್ನಲಾಗ್ತಾ ಇದೆ. ಇದೇ ಮನಸ್ತಾಪದಿಂದಾಗಿ ಕವಿತಾ ಗಂಡನ ಮನೆ ಬಿಟ್ಟು ತನ್ನ ತವರು ಮನೆ ಸೇರಿಕೊಂಡು ಬಿಟ್ಟಿದ್ಲಂತೆ. ಇತ್ತೀಚೆಗೆ ವಿಶ್ವನಾಥ್ ಅವರ ಸಹೋದರಿಯ ಮದುವೆ ನಿಶ್ಚಯವಾಗಿತ್ತು. ಈ ಕೌಟುಂಬಿಕ ಶುಭ ಕಾರ್ಯದಲ್ಲಿ ಭಾಗಿಯಾಗಲೆಂದು ಕವಿತಾ ತವರು ಮನೆಯಿಂದ ಗಂಡನ ಮನೆಗೆ ಮರಳಿ ಬಂದಿರ್ತಾಳೆ. ಅಂತಂದ್ರೆ ತವರು ಮನೆಯವರು ಒಂದಿಷ್ಟು ಒತ್ತಾಯ ಮಾಡಿ ಕಳಿಸಿರ್ತಾರೆ. ಏನೇ ಗಲಾಟೆಗಳಿರಬಹುದು, ಒಂದು ಶುಭ ಕಾರ್ಯ ಇದ್ದಂತಹ ಸಂದರ್ಭದಲ್ಲಿ ಹೋಗಬೇಕಾಗತ್ತೆ, ಕಾರ್ಯವನ್ನು ಮಾಡಬೇಕಾಗತ್ತೆ, ಇರಬೇಕಾಗತ್ತೆ ಅಂತ ಹೇಳಿ ಒತ್ತಾಯ ಪೂರ್ವಕವಾಗಿ ಈಕೆಯನ್ನ ಗಂಡನ ಮನೆಗೆ ಕಳಿಸಿದ್ಲು ಅಂತ ಹೇಳಿ ಹೇಳಲಾಗ್ತಾ ಇದೆ. ಬಹುತೇಕ ಒಂದು ಅವಕಾಶವನ್ನ ಈಕೆ ಕೃತ್ಯ ಎಸಗಬಹುದು, ನನ್ನ ಗಂಡನನ್ನ ಪ್ರಾಣ ತೆಗಿಬಹುದು ಅಂತೇಳಿ ಅಂದ್ಕೊಂಡು ಬಿಟ್ಲು ಅಂತ ಕಾಣಿಸುತ್ತೆ. ಅದಾದ ಬಳಿಕ ಮದುವೆ ಏನೋ ಆಗುತ್ತೆ, 1 ವಾರ ಕಳೀತಾ ಇದ್ದಾಗೆ 1 ವಾರ ಗಂಡನ ಮನೆಯಲ್ಲೇ ಚೆನ್ನಾಗಿಯೇ ಇರ್ತಾಳೆ. ಅದಾದ ಬಳಿಕ ಮತ್ತೆ 2 ದಿನ ತವರು ಮನೆಗೆ ಹೋಗ್ತಾಳೆ. ತವರು ಮನೆಗೆ ಹೋದ ಬಳಿಕ ಮತ್ತೆ ಗಂಡನ ಮನೆಗೆ ಬರ್ತಾಳೆ. ಗಂಡನ ಮನೆಗೆ ಬಂದ ನಂತರ ಅಂದರೆ ಈ ಘಟನೆ ನಡೆದಿರುವಂಥದ್ದು 18ನೇ ತಾರೀಕು ಮತ್ತೆ ಆಕೆ ತನ್ನ ಗಂಡನ ಮನೆಗೆ ಬರ್ತಾಳೆ. 20ನೇ ತಾರೀಕು ಅಂತಂದರೆ ಅವತ್ತು ರಾತ್ರಿ 19ನೇ ನೈಟ್ ಏನು ಮಲಗಿರ್ತಾರೆ, ಆ ಸಮಯದಿಂದ ಹಿಡಿದು ಅಂದರೆ ನಸುಕಿನ ಸಮಯದಲ್ಲಿ 2 ಗಂಟೆಯಿಂದ ಬೆಳಗಿನ ಜಾವ 7 ಗಂಟೆಯ ಆಸುಪಾಸಿನಲ್ಲಿ ತನ್ನ ಗಂಡನನ್ನ ಈಕೆ ಪ್ರಾಣ ತೆಗೆದು ಬಿಡ್ತಾಳೆ. ಅಲ್ಲೇ ಹತ್ತಿರದಲ್ಲಿ ಇದ್ದಂತಹ ರಾಡನ್ನು ತೆಗೆದುಕೊಂಡು ಅಥವಾ ಕಬ್ಬಿಣದ ವಸ್ತುವನ್ನು ತೆಗೆದುಕೊಂಡು ಆತನ ತಲೆಗೆ ಜೋರಾಗಿ ಹೊಡೆದು ಬಿಡ್ತಾಳೆ. ಆತ ಮಲಗಿಕೊಂಡಲ್ಲೇ ತೀವ್ರ ರಕ್ತಸ್ರಾವವಾಗಿ ಸಾವನ್ನಪ್ಪಿ ಬಿಟ್ಟಿರ್ತಾನೆ. ಅದಾದ ಬಳಿಕ ಬೆಳಗಿನ ಜಾವ ಎಲ್ರಿಗೂ ಕೂಡ ಗೊತ್ತಾಗುತ್ತೆ, ವಿಚಾರಣೆ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾರೆ. ಸ್ವತಃ ತಾನೇ ಗಂಡನನ್ನು ಕೊಂದಿದ್ದೀನಿ ಅನ್ನುವಂತಹ ಮಾಹಿತಿಯನ್ನು ಪ್ರಾಥಮಿಕ ಹಂತದಲ್ಲಿ ಹಂಚಿಕೊಳ್ತಾಳೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೂಡ ದಾಖಲಾಗುತ್ತೆ. ದೂರನ್ನು ದಾಖಲಿಸಿಕೊಂಡಿರುವಂಥ ಈ ಪೊಲೀಸರು ಆಕೆಯನ್ನು ವಶಪಡಿಸಿಕೊಂಡಿದ್ದಾರೆ. ದೂರು ಕೂಡ ದಾಖಲಾಗಿರುವ ಕಾರಣದಿಂದಾಗಿ ಆ ಒಂದು ಮಹಿಳೆಯನ್ನು ವಿಚಾರಣೆ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ವಿಚಾರಣೆಯ ನಂತರ ಸತ್ಯಾಸತ್ಯತೆ ಎಲ್ಲವೂ ಕೂಡ ಹೊರಗಡೆ ಬರುವಂತಹ ಸಾಧ್ಯತೆ ಇದೆ. ಇತ್ತೀಚೆಗೆ ಇಲ್ಲಿ ಮತ್ತೊಂದು ಅನುಮಾನ ಏನು ಉಟ್ಕೊಳ್ತಾ ಇದೆ, ಅಥವಾ ಕುಟುಂಬದವರಲ್ಲಿ ಒಂದು ಅನುಮಾನ ಸೃಷ್ಟಿಯಾಗಿರುವಂಥದ್ದು ಏನು ಅಂತಂದರೆ, ಈಕೆಗೆ ಮತ್ತೊಬ್ಬನ ಜೊತೆಗೆ ಎಲ್ಲಾದರೂ ಸಂಪರ್ಕವಿತ್ತಾ, ಅಥವಾ ಯಾರ್ದಾದ್ರೂ ಸ್ನೇಹದಲ್ಲಿದ್ಲ, ಆ ಕಾರಣದಿಂದಾಗಿ ಹೀಗೆ ಮಾಡಿಬಿಟ್ಲ, ಅಥವಾ ಈಕೆಯ ಜೊತೆಗೆ ಯಾರಾದರೂ ಒಬ್ಬ ಪ್ಲಾನ್ ಹಾಕಿ ಕೊಟ್ಟು ಬಿಟ್ಟಿದ್ದ, ಈ ರೀತಿಯಾದಂಥ ಪ್ರಶ್ನೆ ಮತ್ತು ಈ ರೀತಿಯಾದಂಥ ಗೊಂದಲ ಕುಟುಂಬದವರಲ್ಲಿ ಹುಟ್ಟುಕೊಂಡಿದೆ. ಕುಟುಂಬದವರು ಕೂಡ ಇದು ಕೂಡ ತನಿಖೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಸದ್ಯದಲ್ಲಿ ನರಗುಂದ ಪೊಲೀಸರು ಆರೋಪಿ ಕವಿತಾಳನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ.
ಈ ಒಂದು ದೂರನ್ನು ಈ ಒಂದು ಸಾವನ್ನಪ್ಪಿರುವಂಥ ಅಥವಾ ಪ್ರಾಣ ಕಳೆದುಕೊಂಡಿರುವಂತಹ ಶ್ರೀಶೈಲಪ್ಪನ ತಾಯಿಯವರು ನೀಡಿದ್ದಾರೆ, ಗೌರವ ಅಂತೇಳಿ ಬಹುತೇಕ ಅನುಮಾನ ಅಂಥದ್ದೆಲ್ಲವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಈ ಒಂದು ದೂರಿನನ್ವಯ ಪೊಲೀಸರು ತನಿಖೆ ಅಂಥದ್ದೆಲ್ಲವೂ ಕೂಡ ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ಇಂತಹ ಒಂದು ಘಟನೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಎಂಥವರಿಗೂ ಕೂಡ ಒಂದು ಕ್ಷಣ ಆಘಾತ ಸೃಷ್ಟಿ ಆಗಿ ಬಿಡುತ್ತೆ. ಏನಾಗ್ತಾ ಇದೆ, ಯಾಕೆ ಈ ರೀತಿಯಾದಂಥ ಮನಸ್ಥಿತಿಗಳು ಈ ಯುವ ಪೀಳಿಗೆಯಲ್ಲಿ ಉಟ್ಕೊಳ್ತಾ ಇದೆ, ಅದರಲ್ಲೂ ಕೂಡ 25 ವರ್ಷ 28 ವರ್ಷ ಈ ರೀತಿಯಾದಂಥ ವಯಸ್ಸಿನವರ ನಡುವೆ ಈ ರೀತಿಯಾಗಿ ದುರ್ಘಟನೆಗಳು ನಡೆದೋಗ್ತಾ ಇದ್ದಾವೆ. ಪ್ರೀತಿಸಿ ಮದುವೆ ಆದಂಥವರಲ್ಲೂ ಕೂಡ ಈ ರೀತಿಯಾದಂಥ ಮನಸ್ಥಿತಿ ಅದು ಹೇಗೆ ಬರೋದಕ್ಕೆ ಸಾಧ್ಯ? ಈ ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮಾಡಿ, ಸಾಧ್ಯವಾದರೆ ವಿಡಿಯೋನ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.